ಹಲೋ ಹಾಯ್ ಫ್ರೆಂಡ್, ವಾಣಿ ಚಾನಲ್ಗೆ ಸ್ವಾಗತ. ಇದೊಂದು ಸಿಂಪಲ್ಲಾಗಿ ಹುಣ್ಣಿಮೆ ದಿನದ ಲಾಗ್. ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ನೆಲ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಎಲ್ಲ ದೇವರ ಬಾಂಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಅನ್ನಿಸ್ತು ಅಂತ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಏನು ಭಾಳ ಲಾಂಗ್ ಆಗಿಲ್ಲ, ಲೆಂತಿ ಎಲ್ಲ ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ದಿನ ನಾವು ಹೋಳಿಗೆ ಮಾಡ್ತೀವಿ, ಹೂರ್ಣದ ಹೋಳಿಗೆ, ಅದೆಲ್ಲ ಮಾಡೋದನ್ನು ವಿಡಿಯೋ ಮಾಡಿದ್ದೀನಿ. ನೋಡಿ ದೇವ್ರ ಬಂಡೆ ಎಲ್ಲ ಬೇಗ ಎಲ್ಲ ತೊಳೆದಿಟ್ಕೊಂಡು, ನೋಡಿ ನಾವು ಪಿತಾಂಬರ ಹಚ್ಚಿ ತೊಳೆಯೋದು, ಅದು ಬಿಟ್ಟರೆ ಏನಿಲ್ಲ. ಅಕಸ್ಮಾತ್ ಇಲ್ಲಾಂದರೆ ಹುಣಸೆಹಣ್ಣು ಉಪ್ಪು ಹಚ್ಚಿ ತೊಳೆಯೋದು. ನಾವು ಹೆಚ್ಚು ಪಿತಾಂಬರನೇ ನಾನು ಯೂಸ್ ಮಾಡೋದು. ದೇವ್ರ ಬಾಂಡೆ ತೊಳೆಯೋಕ್ಕೆಲ್ಲ ಪಿತಾಂಬರ ಹಚ್ಚಿ ನಾನು ಬಾಂಡೆ ತೊಳೆಯೋದು. ಇವಾಗೆಲ್ಲ ಬೇಗ ದೇವ್ರ ಬಾಂಡೆ ಎಲ್ಲ ತೊಳೆದಿಟ್ಕೊಂಡು, ಆಮೇಲೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಡುಗೆ ಮನೆಯೆಲ್ಲ. ನೀವು ಯಾವ ಥರ ಹುಣ್ಣಿಮೆ ಮಾಡಿದ್ದೀರಾ, ಯಾವ ಥರ ಆಚರಣೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ. ಅಂದರೆ ನಾವು ಇದು ಬಣ್ಣದ ಹಿಂದಿನ ದಿನ ಈ ಥರ ಹುಣ್ಣಿಮೆ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ ನಾವು. ಆಮೇಲೆ ಮರನೇ ದಿನ ಬಣ್ಣ ಆಡ್ತೀವಿ. ಇವತ್ತಿನ ದಿನ ನಾವು ಹೂರ್ಣದ ಹೋಳಿಗೆ ಮಾಡಿರ್ತೀವಿ. ಆ ಹೋಳಿಗೆನೇ ನಾವು ಅದನ್ನು ತೆಗೆದಿಡಬೇಕು. ಮರನೇ ದಿನ ಗಂಡು ಹುಡುಗರು ಬಣ್ಣ ಎಲ್ಲ ಆಡ್ತಾರಲ್ಲ, ಆಡಿ ಬಂದ ತಕ್ಷಣ ಅದನ್ನು ತಿನ್ನಬೇಕಂತ ಪದ್ಧತಿ ಇರುತ್ತೆ ನಮ್ಮಲ್ಲಿ. ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತೆಲ್ಲ ಹೋಳಿಗೆ ಅಡುಗೆ ಎಲ್ಲ ಆಯಿತು. ಅದಕ್ಕೆ ಸಿಂಪಲ್ಲಾಗಿ ಚಿಕ್ಕದಾದ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ಲಾಂಗ್ ವಿಡಿಯೋ ಹಾಕ್ತೀರಾ ಅಂತ ಇದ್ರು, ಅದಕ್ಕೆ ಬೇಡ ಅಂತ ಚಿಕ್ಕದೇ ವಿಡಿಯೋ ಹಾಕಿದ್ದೀನಿ. ಫ್ರೆಂಡ್, ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ. ಆಮೇಲೆ ನಾನು ಶುಕ್ರವಾರ ಮತ್ತು ಹುಣ್ಣಿಮೆ ಇದ್ದಾಗೆಲ್ಲ ಕುಂಕುಮಾರ್ಚನೆ ಮಾಡ್ತೀನಿ. ನಾನು ದರ ಶುಕ್ರವಾರನೂ ಮಾಡ್ತೀನಿ. ಹಾಗೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡಿದ್ದೆ, ಪ್ರಸಾದ ಎಲ್ಲ ಮಾಡಿಟ್ಟಿದ್ದೆ. ಹಾಗೆ ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ನನಗೆ. ಆಮೇಲೆ ಹೂರ್ಣದ್ದೆಲ್ಲ ನೋಡಿ ಹೋಳಿಗೆ ಮಾಡ್ತಾಯಿದ್ದೀನಿ. ನೀವು ಬೇಳೆ ಹೋಳಿಗೆ ಅಂತೀರ, ನಾವು ಹೂರ್ಣದ ಹೋಳಿಗೆ ಅಂತೀವಿ ಇದಕ್ಕೆ. ಈ ಥರ ಹೋಳಿಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ನೋಡಿ ಫ್ರೆಂಡ್, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಕೋಸಂಬರಿ ಮತ್ತು ಮಾವಿನಕಾಯಿ ಚಿತ್ರಾನ್ನ,
ಆಮೇಲೆ ಬಜ್ಜಿ ಮಾಡಿದ್ದೆ, ಸ್ವಲ್ಪ ದೊಣ್ಣೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ. ಈ ಥರ ಎಲ್ಲ ಇಷ್ಟು ಅಡುಗೆ ಮಾಡಿದ್ದೀನಿ. ಈ ಥರ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ದೇವರಿಗೆಲ್ಲ ನೈವೇದ್ಯ ಮಾಡ್ತೀವಿ ನಾವು. ಎಲ್ಲ ದೇವ್ರ ಹೆಸರಲ್ಲೆಲ್ಲ ನೈವೇದ್ಯ ಎತ್ತಿಟ್ಟು ನೋಡಿ, ಈ ಥರ ಹೋಳಿಗೆ ಮತ್ತು ತುಪ್ಪ ಎಲ್ಲ ಹಾಕಿ ದೇವರಿಗೆಲ್ಲ ನೈವೇದ್ಯ ಎತ್ತಿಟ್ಟು ಮಾಡಿದ್ದೀವಿ. ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಹ್ಯಾಪಿ ಹೋಲಿ ಎಲ್ಲರಿಗೂ.